ಓಂ ಹರಿ ಓಂ ಶ್ರೀರಂಗನಾಯಕ ಸಮೇತ ಶ್ರೀರಂಗನಾಥ ಸ್ವಾಮಿನಃ ಅನುಗ್ರಹೇಣ ಮಮ ಅಭೀಪ್ಸಿತ ವರಪ್ರಾಪ್ತ್ಯರ್ಥಂ ಶ್ರೀರಂಗನಾಥ ದಿವ್ಯಮಣಿ ಪಾದುಕಾ ಸಹಸ್ರ ಶ್ಲೋಕಮಂತ್ರ ಜಪಂ ಕರಿಷ್ಯೆ. ಕ್ಷಣಂ ಸರೋಜೇ ಕ್ಷಿಣ ಪಾದುಕೇಯಃ ಕೃತಾದರ ಕಿಂಕುರತೆ ಭವ್ಯತಾಃ ಅಕಿಂಚನಾಸ್ಯಾಪಿ ಭೌವಂತಿ ಶೀಘ್ರಂ ಭೂಕಿಂಕರಾಸ್ತಸ್ಯ ಪುರಂದರಾದ್ಯಾಃ ಧನ್ಯಮುಕುಂದಸ್ಯ ಪದಾನುಷಂಗತ್ ದನಿಯತೇನ ಸಮರ್ಚಿತಾ ತ್ವಂ ವಾಸಸ್ತದಿಯೋ ಮಾಂ ಶ್ರೀಪದರಿಕರೋತಿ. ಈ ಮಂತ್ರದಲ್ಲಿ ಬರುವಂಥ ತಾತ್ಪರ್ಯದಲ್ಲಿ ನಮಗೆ ಬೇಕಾಗುವಂಥ ಧನ ಕನಕ ವಸ್ತು ವಾಹನಗಳನ್ನು ಆ ಶ್ರೀರಂಗನಾಥ ಸ್ವಾಮಿ ಕರುಣಿಸುತ್ತಾನೆ. ನಮಗೆ ಬೇಕಾದಷ್ಟು ಅನ್ನ ದ್ರವ್ಯಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡುವಂಥವನು ಶ್ರೀರಂಗನಾಥ ಸ್ವಾಮಿ. ಹೀಗೆ ರಂಗನಾಥ ಸ್ವಾಮಿಯ ಮುಂದಿನ ಮಂತ್ರ ಶ್ರೀರಂಗನಾಯಕ ಸಮೇತ ಶ್ರೀರಂಗನಾಥ ಸ್ವಾಮಿನಃ ಅನುಗ್ರಹೇಣ ಮಮ ಅಭೀಪ್ಸಿತ ವರ ಪ್ರಾಪ್ತ್ಯರ್ಥಂ ಶ್ರೀರಂಗನಾಥ ದಿವ್ಯಮಣಿ ಪಾದುಕಾ ಸಹಸ್ರ ಶ್ಲೋಕಮಂತ್ರ ಜಪಂ ಕರಿಷ್ಯೆ. ತದ್ರಜಸ್ತವ ತನತಿ ಪಾದುಕೆ ಮಾನಸಾನ್ಯ ಕಠಿಣಾನಿ ದೇಹಿನಾಂ ಪ್ರಸ್ತರಸ್ಯ ಪದವೀಗತಸ್ಯ ಯತ್ವ್ಯಾಚಕಾರ ಮುನಿಧರ್ಮಧಾರಾತಾಂ. ಈ ಮಂತ್ರದಲ್ಲಿ ಬರುವಂಥ ತಾತ್ಪರ್ಯ ನಮಗೆ ದೇಹದಲ್ಲಿರುವಂಥ ಎಲ್ಲ ಲೋಭಗಳು, ಅಂದರೆ ನಮಗೆ ಕಣ್ಣಿನಿಂದ, ದೇಹದಿಂದ, ಮೂಗಿನಿಂದ, ಬಾಯಿನಿಂದ, ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಯಾವುದನ್ನ ತೊಂದರೆ ಇದ್ದರೆ ಆ ಶ್ರೀ ವಿಷ್ಣು ಪಾದುಕೆ ನಮ್ಮನ್ನು ಕಾಪಾಡುತ್ತದೆ. ಓಂ ಶ್ರೀರಂಗನಾಯಕ ಸಮೇತ ಶ್ರೀರಂಗನಾಥ ಸ್ವಾಮಿನಃ ಅನುಗ್ರಹೇಣ ಮಮ ಅಭೀಪ್ಸಿತ ವರ ಪ್ರಾಪ್ತ್ಯರ್ಥಂ ಶ್ರೀರಂಗನಾಥ ದಿವ್ಯಮಣಿ ಪಾದುಕಾ ಸಹಸ್ರ ಶ್ಲೋಕಮಂತ್ರ ಜಪಂ ಕರಿಷ್ಯೆ. ರಾಮೇ ರಾಜ್ಯಂ ಪಿತೃಭಿಮತಿಂ ಸಮ್ಮತಂ ಚ ಪ್ರಜಾನಾಂ ಮಾತಾ ಬವರೇ ತದಿಯ ಭರತೆ ಸತ್ಯವಾದಿ ದದೌ ಚ ಚಿಂತತೀರ್ಥ ಸಮಜ್ಜಾನಿ ತದಾ ಪಾದುಕಾಗ್ರಾಭಿಷೇಕಃ ದುರ್ವಿಜ್ಞಾನಂ ಸ್ವಹೃದಯ ಮೋಹೋ ದೈವ ಮಾತ್ರ ಪ್ರಮಾಣಂ ಪಾಂಡುರಂಗ ಪ್ರಮಾಣಂ. ಈ ಮಂತ್ರದಲ್ಲಿ ಬರುವಂಥ ತಾತ್ಪರ್ಯವೇನೆಂದರೆ ನಾವು ಮಾಡಿರುವಂತಹ ಪಾಪಗಳು, ಅಂದರೆ ನಾವು ಸ್ತ್ರೀ ಹತ್ಯೆ, ಭೂಹತ್ಯೆ ಮಾಡುವಂಥ ಯಾವುದೇ ತಪ್ಪು ಮಾಡಿರುವಂಥ ಯಾವುದನ್ನ ಕಾರಣಗಳಿದ್ದರೆ ಅದು ಎಲ್ಲವೂ ಈ ಮಂತ್ರದಲ್ಲಿ ನಮಗೆ ನಿವೃತ್ತಿಯಾಗುತ್ತದೆ. ಓಂ ಹರಿ ಓಂ ಶ್ರೀರಂಗನಾಯಕ ಸಮೇತ ಶ್ರೀರಂಗನಾಥ ಸ್ವಾಮಿನಃ ಅನುಗ್ರಹೇಣ ಮಮ ಅಭೀಪ್ಸಿತ ವರ ಪ್ರಾಪ್ತ್ಯರ್ಥಂ ಶ್ರೀರಂಗನಾಥ ದಿವ್ಯಮಣಿ ಪಾದುಕಾ ಸಹಸ್ರ ಶ್ಲೋಕಮಂತ್ರ ಜಪಂ ಕರಿಷ್ಯೆ. ಪಾಂತುವಃ ಪದ್ಮನಾಭಸ್ಯ ಪಾದುಕಾ ಕೇಳಿಪಾನ್ಸವಃ ಅಹಲ್ಯ ದೇಹ ನಿರ್ಮಾಣ ಪರ್ಯಾಯ ಪರಮಾಣವಃ. ನಾವು ಮಾಡಿರುವಂಥ ಎಲ್ಲ ಪಾಪಕರನ್ನು ಕಾಪಾಡುವಂಥ ಆ ಶ್ರೀ ಪಾಂಡುರಂಗ ಸ್ವಾಮಿ, ರಂಗನಾಥ ಸ್ವಾಮಿ ನಮ್ಮನ್ನು ಬಂದು ಕಾಪಾಡುತ್ತಾರೆ ಅಂತ ಈ ಮಂತ್ರವನ್ನು ಹೇಳಲಾಗುತ್ತದೆ. ಓಂ ಹರಿ ಓಂ ಶ್ರೀರಂಗನಾಯಕ ಸಮೇತ ಶ್ರೀರಂಗನಾಥ ಸ್ವಾಮಿನಃ ಅನುಗ್ರಹೇಣ ಮಮ ಅಭೀಪ್ಸಿತ ವರ ಪ್ರಾಪ್ತ್ಯರ್ಥಂ ಶ್ರೀರಂಗನಾಥ ದಿವ್ಯಮಣಿ ಪಾದುಕಾ ಸಹಸ್ರ ಶ್ಲೋಕಮಂತ್ರ ಜಪಂ ಕರಿಷ್ಯೆ. ಪಾಷಾಣ ಕಲ್ಪಮಂತೆ ಪರಿಚಿತ ಗೌತಮ್ ಪರಿಗೃಹಣ್ಯಾತ್ ಪದಿಪದಿ ಚರಣಾಣ್ಣಂ ಪರಿಣಮ ಮುಕುಂದ ರಕ್ಷಣಾ ಮಾಂ. ಅಂದರೆ ಈ ಮಂತ್ರದಲ್ಲಿ ಗಂಡ ಹೆಂಡತಿಯರಲ್ಲಿ ವಿರಸ, ಕೋಪ, ತಾಪಗಳು ಉಂಟಾದರೆ ಈ ಮಂತ್ರವನ್ನು ಪಠಿಸುವುದರಿಂದ ಇಬ್ಬರು ಪರಸ್ಪರ ಆಕರ್ಷಣೆಗೊಳಗಾಗಿ ರಂಗನಾಥ ಸ್ವಾಮಿ ಆಶೀರ್ವಾದದೊಂದಿಗೆ ಚೆನ್ನಾಗಿರುತ್ತಾರೆ. ಓಂ ಹರಿ ಓಂ. ಮತ್ತು ಇದರಲ್ಲಿ ಅಹಲ್ಯ ದೇಹದಲ್ಲಿ ಅಹಲ್ಯ ಕಲ್ಲಾಗಿರುತ್ತಾಳೆ. ಅವಳು ಕಲ್ಲಾಗಿರೋದ್ರಿಂದ ರಾಮ ಅವಳನ್ನು ಮುಟ್ಟುವುದಿಲ್ಲ. ರಾಮ ಹೇಳುತ್ತಾನೆ, ತಾಯಿ ನೀನು ನನ್ನ ತಾಯಿ, ಹಾಗಾಗಿ ನಿನಗೆ ಏನು ಸಮಸ್ಯೆ ಎಂದು ಹೇಳು, ನೀನನ್ನು ಯಾರು ಕಲ್ಲು ಮಾಡಿದ್ದಾರೆ ಅಂತ ಕೇಳಿದಾಗ ಆ ಅಹಲ್ಯದೇವಿ ಹೇಳುತ್ತಾಳೆ, ನನ್ನ ಗಂಡ ನನ್ನನ್ನು ತಪ್ಪಾಗಿ ತಿಳಿದುಕೊಂಡು ನನ್ನ ಬಗ್ಗೆ ನನಗೆ ಮಾತನಾಡಲು ಒಂದು ಅವಕಾಶವನ್ನು ಕೊಡಲಿಲ್ಲ, ಅವಕಾಶ ಕೊಡದಿರ ನನ್ನನ್ನು ಕಲ್ಲನಾಗಿ ಮಾಡಿದ. ಆವಾಗ ರಾಮ ಹೇಳುತ್ತಾನೆ, ಅಯ್ಯೋ ತಾಯಿ, ನಾನು ನಿನ್ನ ತಾಯಿ ಎಂದೆ. ತಾಯಿ ಗರ್ಭದಲ್ಲಿರುವಾಗ ಮಗು ತಾನು ಏನು ಮಾಡ್ತಾನೆ, ಒದಿತಾನೆ, ಹಾಗಾದರೆ ಹೊಟ್ಟೆನಲ್ಲೆಲ್ಲ ಓಡಾಡುತ್ತಾನೆ. ಹಾಗೆ ನಾನು ಇವಾಗ ನಿನಗೆ ಒಂದು ಪುಣ್ಯದ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳಿ ತನ್ನ ಕಾಲ ಹೆಬ್ಬೆಟ್ಟಿನ ಉಗುರಿನಿಂದ ಆ ಕಲ್ಲನ್ನು ಮುಟ್ಟಿದ ತಕ್ಷಣ ಆಕೆ ಮೋಕ್ಷವನ್ನು ಪಡೆಯುತ್ತಾಳೆ. ಹಾಗಾಗಿ ಆ ಕಾಲದಲ್ಲಿ ಯಾರು ಸಿದ್ಧಿ ಮೋಕ್ಷವನ್ನು ಪಡೆಯುತ್ತಾರೋ ಅವರು ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಅಂತ ಹೇಳುತ್ತಾರೆ. ಹೀಗೂ ಇದೇ ವಾಡಿಕೆಯಾಗಿರುತ್ತದೆ.